ಮಾಡಿದ್ದು ಸಿಚುವೇಶನ್ಸ್ ಎಕ್ಸ್‌ಪೀರಿಯನ್ಸ್ ಮಹೇಶ್ ಅಪ್ರಿಷಿಯೇಟ್ ಆಗಿದ್ದ ಸಿನಿಮಾಕ್ಕೆ ಅಟ್ ಎ ಟೈಮ್ ಕನ್ನಡ ಮತ್ತು ತೆಲುಗಲ್ಲಿ ಎರಡರಲ್ಲೂ ಶೂಟ್ ಆಗಿದ್ದ ಸಿನಿಮಾ ಇಲ್ಲ ಅಪ್ಪು ನಾವು ಮೊದಲು ರಿಲೀಸ್ ಆದ್ಮೇಲೆ ನಾವು ಇಡಿಯಟ್ ಆಗಸ್ಟಲ್ಲಿ ಅಲ್ಲಿ ಇಡಿಯಟ್ ಶುರುವಾಗಿದೆ. ಸೊ ನಿಮಗೆ ಎರಡರಲ್ಲಿ ಯಾವ್ದು ಫೇವರೇಟ್ ಅನ್ಸುತ್ತೆ? ಅಪ್ಪು ಅದು ಮಾತು ಕೇಳಂಗೆ ಇಲ್ಲ ಅದು. ಅಪ್ಪು ಇಸ್ ದ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದೆಲ್ಲ ಪೂರ್ಣ ಮಾಡಿದ್ದು ಆ ಸಿನಿಮಾ ಮಾಡಿದ್ದು ಅದು ಸ್ವಲ್ಪ ಮಾಡರ್ನ್ ಟೈಪ್ ಕೊಟ್ಟಿದ್ರು. ಬಟ್ ಇದು ತುಂಬಾ ಇಷ್ಟ ಆಗೋದು ಏನಕ್ಕೆ ಅಂದ್ರೆ ಇದ್ರಲ್ಲಿ ಒಂದು ಇನ್ನೋಸೆನ್ಸ್ ಇದೆ. ಆ ಇನ್ನೋಸೆನ್ಸ್ ಜನರಿಗೆ ತುಂಬಾ ಇಷ್ಟ. ಅಪ್ಪು ಕ್ಯಾರೆಕ್ಟರ್ ಇರ್ಬೋದು, ಸುಚಿ ಕ್ಯಾರೆಕ್ಟರ್ ಇರ್ಬೋದು, ಅವಿನಾಶ್ ಫ್ಯಾಂಟಾಸ್ಟಿಕ್. ಇವತ್ತು ಬಹಳಷ್ಟು ಜನರಿಗೆ ಆ ಸಿನಿಮಾ ನೆನೆಸ್ಕೊಬೇಕು. ಐ ಥಿಂಕ್ ಉಲ್ಪ್ರಕಾಶ್ ಅವರು ಸೊ ಅವರನ್ನು ನೆನೆಸ್ಕೋಬೇಕು. ಸಣ್ಣ ಸಣ್ಣ ಕ್ಯಾರೆಕ್ಟರ್ಗಳು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಪ್ಪು ಬರೀ ಅಪ್ಪು ಮತ್ತೆ ಸುಚಿ ಸಿನಿಮಾ ಅಲ್ಲ, ಎಲ್ಲರಿಗೂ ಅಪ್ಪಾಜಿ ಅವರು ಆಡಿದಂತ ಸಾಂಗ್ಗಳನ್ನ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ಕೇಳಿಸ್ಕೊತಾ ಇರ್ತೀವಿ. ಬಟ್ ಇವತ್ತು ನೀವು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಥಿಯೇಟರ್ ಅಲ್ಲಿ ಆ ಎರಡು ಸಾಂಗ್ ಆದ್ರೂ ನಾವು ಹಾಡಿದ ಹಾಡು ಕೇಳಿದಾಗ ನಿಜವಾಗ್ಲೂ ಅಂದ್ರೆ ಅದು ಅವರ ಫೀಲ್ ಇದೆ ಗೊತ್ತಾ, ಅವ್ರ ಹಾಡಿನ ವಾಯ್ಸ್ ಏನು ಇವತ್ತು ನಾ ಹೇಳಿಲ್ವಾ, ಇವತ್ತು ಎಷ್ಟು ಖುಷಿ ಇದೆ ಅಪ್ಪು ಸಿನಿಮಾ ನೋಡ್ತಾ. ಅಷ್ಟು ಇಮೋಷನಲ್ ನನಗೊಂದು ಏನ್ ಖುಷಿ ಅಂದ್ರೆ ಮಹೇಶ್ ಮೊದಲನೇ ಸಿನಿಮಾ ಇವತ್ತು ನಾನು ಸುಮ್ಮನೆ ಒಂದು 9 ಗಂಟೆಗೆ ನಾನು ಸೂರ್ಯನ್ ಫೋನ್ ಮಾಡಿದೆ ಸಿನಿಮಾ ನೋಡ್ತೇನೆ ಅಂತ. ಐ ವಾಂಟ್ ಟು ವಾಚ್ ಅಪ್ಪು ಅಂತ ಸರಿಯಾ ನಾನು ವೆರಿ ನೈಸ್ ಟು ಸೀ ಮೇಡಮ್. ಇದು 100 days ಸೆಲೆಬ್ರೇಷನ್ ಮಾಡಿದ ದೊಡ್ಡ ಮಟ್ಟದಲ್ಲಿ. ಸೊ ಆ ಡೇಸ್ ಹೆಂಗಿತ್ತು ಅವಾಗೆಲ್ಲ ಬಟ್ ನಾನು ಅವಾರ್ಡ್ ತಗೊಂಡಿದ್ದು ಅಪ್ಪಾಜಿ ಮತ್ತೆ ಶಿವಣ್ಣನಿಂದ ಆ ದಿವಸ. ಅಂದ್ರೆ ಅದು ಒಂಥರ ನಾಸ್ಟಾಲ್ಜಿಯಾ ತರ ಹೊರಟೋಯ್ತದು. ಅದೊಂದು ಡ್ರೀಮ್ ಕಮ್ ಟ್ರೂ ಅಲ್ವಾ ಅದು. ಮೊದಲನೇ ಸಿನಿಮಾ 100 days ಅಲ್ಲ, ಇದು ಅಪ್ಪು ಸಿನಿಮಾ 1 ವರ್ಷ ಓಡಿದ ಸಿನಿಮಾ. 100 days ಸೆಲೆಬ್ರೇಷನ್ ಮಾಡಿರ್ಬೋದು ಅಷ್ಟೇ ನಾವು. ಬಟ್ ಇವತ್ತು ಮತ್ತೆ ಡಿಜಿಟಲೈಸ್ ಮಾಡಿ ಈ ಸಿನಿಮಾ ಮತ್ತೆ ರಿಲೀಸ್ ಆದಾಗ ನಿಜವಾಗ್ಲೂ ಅನ್ಸುತ್ತೆ ನೋ ಚೇಂಜ್. ಆ ಒಂದು ಇಮೋಷನ್, ಆ ಒಂದು ಫೀಲ್, ಆ ಒಂದು ಲವ್ ಸ್ಟೋರಿ ಇವತ್ತು ಅಷ್ಟೇ ಬ್ರಿಲಿಯಂಟ್ ಆಗಿದೆ. ಮೇಡಮ್, ಒಂದು ಕುತೂಹಲ ಇದೆ. ಈಗ ಅಪ್ಪು ಅವರು ನಿಮ್ಮ ಮನೆ ಮುಂದೆ ಬಂದು ಸಿನಿಮಾದಲ್ಲಿ ಕಾಯ್ತಿದ್ದಂಗೆ ಈ ಸಿನಿಮಾ ರಿಲೀಸ್ ಆದ್ಮೇಲೆ ನಿಮ್ಮ ಮನೆ ಮುಂದೆ ಬಂದು ಎಷ್ಟು ಚೆನ್ನಾಗಿ ಕಾಯ್ತಿದ್ರು, ಎಷ್ಟು ಕ್ರಶ್ ಇತ್ತು, ಎಷ್ಟು ಲವ್ ಆಗಿತ್ತು ಇವತ್ತು ಫಸ್ಟ್ ಆಫ್ ಆಲ್ ಇವತ್ತು ಅಶ್ವಿನಿ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಹೇಳ್ಬೇಕು. ಟುಡೇ ಇಸ್ ಅಶ್ವಿನಿ's ಬರ್ತ್ಡೇ. ಬಹುಶಃ ಐ ಥಿಂಕ್ ದಟ್ ಎಂಟೈರ್ ಟೀಮ್ ಒಂದು ಸ್ಪಿರಿಟ್ ಅಲ್ಲಿ ಇವತ್ತು ಅಪ್ಪು ರಿಲೀಸ್ ಮಾಡಿದ್ರು. ಸೊ ಅಶ್ವಿನಿ, ಹ್ಯಾಪಿ ಬರ್ತ್ಡೇ ಟು ಯು. PRK ಪ್ರೊಡಕ್ಷನ್ಸ್ ಇಂದ ವಜ್ರೇಶ್ವರಿ ಕಂಬೈನಿಂದ ಈ ಸಿನಿಮಾ ರಿಲೀಸ್ ಆಗಿರೋದು. ಸೊ ಅಮೇಸಿಂಗ್ ಫೀಲಿಂಗ್. ಆ ದಿವಸಗಳನ್ನ ನೆನೆಸ್ಕೊಳ್ಳೋದಕ್ಕಿಂತ ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಮೂಮೆಂಟ್. ಇವಾಗ ನೀವೆಲ್ಲರೂ ಇದಕ್ಕೆ ಬಂದು ಸಪೋರ್ಟ್ ಮಾಡಿದಿರ. ಥ್ಯಾಂಕ್ ಯು ಸೋ ಮಚ್. ಮಗನ ಒಂದು ರಿಯಾಕ್ಷನ್ ಮಗನ ಜೊತೆ ಸಿನಿಮಾ ನೋಡಿರೋದು ಬರ್ಡೇ ಇದೆ. ಸೊ ಫ್ಯಾನ್ಸ್ ಗೆ ಎಲ್ಲ ಏನ್ ಹೇಳಕ್ ಬಯಸ್ತೀರಿ? Happy birthday Appu. I wish he was here with us. But our fans it's just that ಅವರು ಇವತ್ತು ನಮ್ಮ ಸಿನಿಮಾವನ್ನ ಮೊದಲನೇ ಬಾರಿ ಅಪ್ಪು ನೋಡಿದಾಗ ಹೆಂಗೆ ಒಪ್ಕೊಂಡು ಅದನ್ನ ಅಪ್ಕೊಂಡಿದ್ರು ಅದೇ ತರ ಇವತ್ತು ಆ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್.